guys, welcome to Boat House. ಇಲ್ಲಿ ನಾವು ಒಳಗಡೆ ಬಂದಿದ್ದೀವಿ. ಇಲ್ಲಿ ನಮ್ಮ ಜಯಂತ್ ಅವರು ಇದ್ದಾರೆ, ಇಲ್ಲಿ ಶೀತಲ್ ಅವರು ಇದ್ದಾರೆ, ಮತ್ತು ಇಲ್ಲಿ ನಮ್ಮ ಬೋಟ್ನ ಕ್ಯಾಪ್ಟನ್ ಇಂಜಿನ್ ಆಪ್ರೇಟ್ ಮಾಡೋ ಜಾಗ ಇದು. ನೋಡಿ, ಬೋಟ್ ಆಲ್ರೆಡಿ ಮೂವ್ ಆಗ್ತಿದೆ. ಹೇಗೆ ಆಪ್ರೇಟ್ ಮಾಡ್ತಿದ್ದೀರ ಅಂತ ನೋಡಿ. So we are sailing away from the boat. Backwaters ಅಲ್ಲಿ ಬಲ್ಗಲಿಟ್ಟು ಒಳಗಡೆ ಹೋಗೋಣ. ಆ್ಯಂಡ್ ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ ಒಂದು ಹಾಲ್ ನೋಡ್ಬೋದು. ಇಲ್ಲಿ ನೋಡಿ ಹಾಲಲ್ಲಿ ಒಂದೆರಡು ಸೀಟ್ ಹಾಕಿದ್ದಾರೆ. ಪ್ಲಸ್ ಇಲ್ಲೊಂದು ಸೋಫಾ ಇದೆ, ಇಲ್ಲೊಂದು ಸೋಫಾ, ಪ್ಲಸ್ ಅಲ್ಲೊಂದು ಸೋಫಾ, ಪ್ಲಸ್ ಇಲ್ಲೊಂದು 2 ಸೀಟ್ಸ್ ಇದೆ. ಪ್ಲಸ್ ಇಲ್ಲಿ ನೋಡ್ಬೋದು, ಇಲ್ಲೊಂದು ಬ್ಯಾಕ್ ಗ್ರೌಂಡ್ ಆ್ಯಂಬಿಯನ್ಸ್ ಸೂಪರ್ ಆಗಿದೆ. ಮೇಲೆ ಫ್ಯಾನ್ ಸಹ ಇದೆ. ಆ್ಯಂಡ್ ಒಳಗಡೆ ಹೋಗೋಣ. ಆ್ಯಂಡ್ ಇಲ್ಲಿ ವ್ಯೂಗೋಸ್ಕರ ಇಲ್ಲಿ ಹೊರಗಡೆ ನೋಡ್ಬೋದು. ಆ್ಯಂಡ್ ಸೊ ಇಲ್ಲಿ ಒಳಗಡೆ ಹೋಗೋಣ. ಒಳಗಡೆ ಹೋಗಿದ ತಕ್ಷಣ ಈ ಥರ ವ್ಯೂ ಸಿಗುತ್ತೆ ನಮಗೆ ಹೊರಗಡೆದು. ಪ್ಲಸ್ ಇಲ್ಲಿ ಮೊದಲನೇ ರೂಮ್ಗೆ ಹೋಗೋಣ. ಇಲ್ಲಿ ಮೊದಲನೇ ರೂಮು AC ಇದೆ ಇಲ್ಲಿ. ಪ್ಲಸ್ ಬೆಡ್ ಇದೆ, ಇಬ್ಬರು ಮಲ್ಕೊಬೋದು, ಇಬ್ಬರೆಲ್ಲ 3 ಜನ ಮಲ್ಕೊಬೋದು. ಆ್ಯಂಡ್ ಒಂದು ಬಾತ್ರೂಮ್ ಇದೆ ಹಿಯರ್. ಆ್ಯಂಡ್ ನೈಸ್. ಇಲ್ಲೊಂದು ರೂಮ್ಗೆ ಒಂದು ವ್ಯೂ ಸಿಗುತ್ತೆ ಹೊರಗಡೆದು. ಸೊ ಇಲ್ಲಿ ಒಂದು ವಾಶ್ ಬೇಸಿನ್ ಇದೆ. ಆ್ಯಂಡ್ ಇಲ್ಲಿ 2ನೇ ರೂಮು. ಹಿಯರ್ ಸೇಮ್ ಆ್ಯಸ್ ಅ ಫಸ್ಟ್ ಬೆಡ್ರೂಮ್ ವಿ ಸಾ. ಆ್ಯಂಡ್ ಇಲ್ಲಿ ಸಹ ಒಂದು ಬೆಡ್ ಇದೆ, ಇಬ್ಬರು ಮಲ್ಕೊಬೋದು. ಆ್ಯಂಡ್ ಇಲ್ಲಿ ಬಾತ್ರೂಮ್ ಇದೆ. ಎಸ್. ಆ್ಯಂಡ್ ಇಲ್ಲಿ ಸಹ ಒಂದು ಅದ್ಭುತವಾದ ವ್ಯೂ ಸಿಗುತ್ತೆ. ನೈಸ್ ಅಲ್ಲ. ಆ್ಯಂಡ್ ಇಲ್ಲಿ ಮರ್ತೆ ಹೋಗಿದೆ, ಇಲ್ಲೊಂದು ಕಬೋರ್ಡ್ ಇದೆ. ಸೊ ಏನಾದರೂ ಇಟ್ಕೊಬೋದು. ಫ್ಯಾನ್ ಸಹ ಇದೆ, AC ಸಹ ಇದೆ, ಏನಾದರೂ ಆನ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ಒಳಗಡೆ ಹೋಗ್ತಾ ಇದು ಕಿಚನ್ನು ಆ್ಯಕ್ಚುಲಿ. ಸೊ ಅಲ್ಲಿ ನಮಗೆ ಎಂಟ್ರೆನ್ಸ್ ಇಲ್ಲ, 2 ಕಿಚನ್ನೇ. ಮೇಲೆ ಹೋಗೋಣ, ಮೇಲೇನಿದೆ ಅಂತ ನೋಡೋಣ. ಹತ್ತುವಾಗ ಇಲ್ಲೊಂದು ಅಮೇಝಿಂಗ್ ವ್ಯೂ ಸಿಗುತ್ತೆ, ನೋಡ್ಬೋದು ನೀವು. ಮೈಂಡ್ ಬ್ಲೋಯಿಂಗ್, ರೈಟ್. ಆ್ಯಂಡ್ ಹತ್ತುತ್ತಾನೆ 2 ಸೀಟ್ ಹಾಕಿದ್ದಾರೆ. ಬೇಕಂದರೆ ಇಲ್ಲಿ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ಬೋದು. ಇಲ್ಲಿ ನಮ್ಮ ತೇಜಸ್ನವರು ವ್ಯೂನ ತೋರಿಸ್ತಿದ್ದಾರೆ. ಇಲ್ಲಿಂದ ನಮ್ಮ ತೇಜಸ್ ಅವರು ಟೇಕ್ ಓವರ್ ಮಾಡ್ತಾರೆ. ಸೊ ಬನ್ನಿ ತೇಜಸ್ ಅವರೇ. ಬೆಡ್ರೂಮ್ ಬೇರೆ ಕೊಡ್ತಾರೆ, AC ಐತೆ, ಫ್ಯಾನ್ ಐತೆ, ಬೇಕಾದ್ರೆ ಇಟ್ಕೊಂಡು ಲಗೇಜು. ಸೊ ಬಾತ್ರೂಮ್ ಬೇರೆ ಕೊಡ್ತಾರೆ, ಅಲ್ಲೂ ಜಾಗಲ್ಲ. ಮತ್ತು ಗೈಸ್ ಇಲ್ಲಿ ಬೆಡ್ ಇದೆ, ಇಬ್ಬರು ಅಲ್ಲ 3 ಜನ ಮಾಡ್ಕೊಬೋದು. ಇಲ್ಲಿ ಸಹ ಒಂದು ಫ್ಯಾನ್ ಇದೆ, ಇಲ್ಲಾಂದರೆ AC ಸಹ ಯೂಸ್ ಮಾಡ್ಕೊಬೋದು. ಮತ್ತು ಇಲ್ಲಿ ಒಂದು ಚಿಕ್ಕ ವಿಂಡೋ, ಅಮೇಝಿಂಗ್ ವ್ಯೂ ಇದೆ, ಎಂಜಾಯ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಕೇರಳದ ಇನ್ನೊಂದು ಹೌಸ್ ಬೋಟ್ ಹೋಗ್ತಿದೆ. ಎಲ್ಲಂದರೆ ಅಲ್ಲಿ ಹೌಸ್ ಬೋಟ್ ಕಾಣ್ಬೋದು ಕೇರಳದಲ್ಲಿ. ಅಲ್ಲಿ ನೋಡಿ ಇಲ್ಲೊಂದು ಡೋರ್ ಓಪನ್ ಮಾಡೋದು ಏನಿದೆ ಅಂತ ನೋಡೋಣ. ಆ್ಯಂಡ್ ಇಲ್ಲಿ ಇನ್ನೊಂದು ಬೆಡ್ರೂಮು. ಸೊ ಇಲ್ಲಿ ಸೇಮ್ ಬೆಡ್ಡು, ಫ್ಯಾನು, AC. ಆ್ಯಂಡ್ ಬೇಕಂದರೆ ಇಲ್ಲೊಂದು ಬೆಡ್ ಹಾಕೊಬೋದು. ಆ್ಯಂಡ್ ಹಿಯರ್ಗೆ ನನ್ನ ಅಮೇಝಿಂಗ್ ವ್ಯೂ. ಆ್ಯಂಡ್ ಸೇಮ್ ಬಾತ್ರೂಮ್. ಆ್ಯಂಡ್ ನೀವು ನೋಡ್ಬೋದು ಅಲ್ಲಿ ಅಬ್ಯಾಂಡನ್ಡ್ ಆಗಿರೋ ಬೋಟು ಯಾರೂ ಯೂಸ್ ಮಾಡ್ತಿಲ್ಲ. ಬೋಟ್ ಸಹ ಯಾರೂ ಯೂಸ್ ಮಾಡ್ತಿಲ್ಲ ಅಂದ್ಕೊತೀನಿ. ಅಲ್ಲಿ ನೋಡಿ ಬೋಟಿಂಗ್ ಆ್ಯಕ್ಟಿವಿಟೀಸ್ ನಡೀತಿದೆ, ನೀವು ನೋಡ್ಬೋದು ಅಲ್ಲಿ ಬೋಟಿಂಗು ನಡೀತಿದೆ, ಕೇರಳದ ಬೋಟಿಂಗ್ ಆ್ಯಕ್ಟಿವಿಟೀಸಲ್ಲಿ. ಆ್ಯಂಡ್ ಇಲ್ಲಿ ನೀರು ಕುಡಿಯೋಕ್ಕೆ ಕ್ಯಾನ್ ಇಟ್ಟಿದ್ದಾರೆ. ಮಾಡ್ಬೋದು, ಬೇಕಾದ್ರೆ ಪಾರ್ಟಿ ಕಡೆ ಮಾಡ್ಬೋದು.
ಸೊ ಗೈಸ್ ಇಲ್ಲಿ ಡಿ ಜೆ ಸೆಟ್ ಇಟ್ಟಿದ್ದಾರೆ, ಯೂಸ್ ಮಾಡ್ಕೊಬೋದು ನಾವು. ಆ್ಯಂಡ್ ಇಲ್ಲಿ ಒಂದು ರಿಸೆಪ್ಷನ್ ಥರ, ಮೇ ಬಿ ರಿಸೆಪ್ಷನ್ ಆಗಿತ್ತೇನೋ ಫಸ್ಟು. ಸೊ ಇಲ್ಲಿ ಬಂದು 8 ಸೀಟ್ ಹಾಕಿದ್ದಾರೆ. 2 ಸೀಟಲ್ಲ, 1 2 3 4 5 6 ಪ್ಲಸ್ ಅಲ್ಲೊಂದು ಸೇಮ್ 6 12 ಸೀಟ್ ಹಾಕಿದ್ದಾರೆ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡೋಕ್ಕೆ. ಪ್ಲಸ್ ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಹಾಕಿದ್ದಾರೆ, ದೊಡ್ಡದಾದ ಡೈನಿಂಗ್ ಟೇಬಲ್ಲು. ಸೊ ಅಮೇಝಿಂಗ್, ಬೇಜಾರ ಕೂತ್ಕೊಂಡು ಊಟ ಮಾಡ್ಬೋದು, ಇಲ್ಲಿ ಪಾರ್ಟಿ ಸಹ ಮಾಡ್ಬೋದು, ಈ ಡಿ ಜೆ ಸೆಟ್ ಹಾಕೊಬೋದು. ಪ್ಲಸ್ ಇಲ್ಲಿ ವಿಶೇಷ ಏನಂದರೆ ನೋಡಿ, ಇಲ್ಲಿ ಸಹ ಎ ಸಿ ಹಾಕಿದ್ದಾರೆ. ಅದು 2 ಎ ಸಿ ಸಾರಿ ಐ ಆಮ್ ರಾಂಗ್, ಇಲ್ಲಿ 4 ಎ ಸಿ ಹಾಕಿದ್ದಾರೆ. ಆ್ಯಂಡ್ ಹೊರಗಡೆ ಹೋದರೆ ಇಲ್ಲಿ ಒಂದು ಅದ್ಭುತವಾದ ವ್ಯೂ ಸಿಗುತ್ತೆ ಇಲ್ಲಿ ಮೇಲಿಂದ. ಅಲ್ಲಿ ನೋಡ್ರಿ ಕೇರಳದ ಬೋಟ್ ಹೌಸ್ಗಳು ಎಷ್ಟೊಂದು ಹೋಗ್ತಿವೆ ಬ್ಯಾಕ್ ವಾಟರ್ಸಲ್ಲಿ. ಆ್ಯಕ್ಚುಲಿ ಇದು ಬ್ಯಾಕ್ ವಾಟರ್ಸ್ ಥರ ಫೀಲೇ ಆಗ್ತಿಲ್ಲ, ಇದೊಂದು ಏನೋ ಒಂಥರ ಲೈಕ್ ಸೀ ಥರನೋ ಬೀಚ್ ಥರನೋ ಹೋಗ್ತಿದ್ದೀವಿ ಅನಿಸುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ದ ಕೋಕೋನಟ್ ಟ್ರೀಸ್ ದೇರ್, ಯು ಕ್ಯಾನ್ ಫೀಲ್ ದ ಕಲ್ಚರ್ ಆಫ್ ಕೇರಳ. ಆ್ಯಂಡ್ ಅಲ್ಲಿ ನೋಡ್ರಿ ಬನಾನಾ ರೈಟ್ ಅನ್ಕೊತೀನಿ. ಹಲೋ ನಮಸ್ಕಾರ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು. ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಗೈಸ್. ಬರ್ತಿದ್ದಂಗೆ ಒಂದು ಬಜ್ಜಿ ಕೊಟ್ಟಿದ್ದಾರೆ ಇಲ್ಲಿ, ಲೈಕ್ ಬಜ್ಜಿನ ಪಕೋಡನ ಗೊತ್ತಿಲ್ಲ, ಬಟ್ ಸೇಮ್ ಕೈಂಡ್ ಪಕೋಡ ಕೊಟ್ಟಿದ್ದಾರೆ. ಆ್ಯಂಡ್ ಯಾ ನಾವು ಹೋಗ್ತಿದ್ದೀವಿ. ಇಲ್ಲಿ ಎಷ್ಟೊಂದು ಹೌಸ್ ಬೋಟ್ಗಳು ಬರ್ತಿದೆ ಅಂತ ನೋಡ್ಬೋದು ನೀವು. ಇದು ಹೌಸ್ ಬೋಟ್ ಅಲ್ಲ, ಬಟ್ ನಾರ್ಮಲ್ ಬೋಟ್ ರೈಡಿಂಗ್ ಅಂತ ಇಟ್ಕೊಂಡಿರೋದು. ಥ್ಯಾಂಕ್ ಯು ಗೈಸ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.